ಒಂದಿನ ಒಬ್ಬ ಹುಡುಗ ಅವನ ಇನ್ಸ್ಟಾಗ್ರಾಮ್ ಡಿಎಂ ನ ಓಪನ್ ಮಾಡ್ತಾನೆ. ನಿನ್ ಬಗ್ಗೆ ಒಂದ್ ಸೀಕ್ರೆಟ್ ಇದೆ, ಅದನ್ನ ನೋಡ್ಬೇಕು ಅಂದ್ರೆ ಈ ಲಿಂಕ್ ಕ್ಲಿಕ್ ಮಾಡು ಅಂತ ಒಂದ್ ಮೆಸೇಜ್ ಬಂದಿರುತ್ತೆ. ಸ್ಟಾರ್ಟಿಂಗ್ ಏನೋ ಅದನ್ನ ಇಗ್ನೋರ್ ಮಾಡ್ತಾನೆ, ಆದ್ರೆ ಕ್ಯೂರಿಯಾಸಿಟಿ ತಡೆಯಕ್ಕಾಗದೆ ಆ ಲಿಂಕ್ ಓಪನ್ ಮಾಡ್ಬಿಡ್ತಾನೆ. ಒಂದು ಬ್ಲಾಕ್ ಸ್ಕ್ರೀನ್ ಮೇಲೆ ಕೆಲವು ವಿಚಿತ್ರ ಸಿಂಬಲ್ಸ್, ಅದ್ರ ಕೆಳಗಡೆ ಒಂದೇ ಒಂದ್ ಲೈನ್ ಇರುತ್ತೆ, ವೆಲ್ಕಮ್ ಅಂತ. ಅವ್ನು ಇಮಿಡಿಯೇಟ್ಲಿ ಆ ಪೇಜ್ ಕ್ಲೋಸ್ ಮಾಡ್ತಾನೆ. ಯಾವ್ದೋ ಫೇಕ್ ವೆಬ್ಸೈಟ್ ಇರಬೇಕು ಅನ್ಕೊಂಡು ಸುಮ್ನಾಗ್ತಾನೆ. ಆದ್ರೆ ನೆಕ್ಸ್ಟ್ ಡೇನೆ ಅವ್ನ ಇಮೇಲ್ಗೆ ಒಂದ್ ಮೆಸೇಜ್ ಬರುತ್ತೆ, ನಿನ್ನೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಅವನಂತೂ ಫುಲ್ ಶಾಕ್. ಅವನ ಇಮೇಲ್ ಐಡಿ ಯಾರಿಗೂ ಗೊತ್ತಿರ್ಲಿಲ್ಲ. ಇನ್ನು ಕೆಲವು ಗಂಟೆಗಳಾದ್ಮೇಲೆ ಅವನ್ ಫೋನಿಗೆ ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತೆ. ಪಿಕ್ ಮಾಡಿದ್ರೆ ಯಾರು ಮಾತಾಡ್ಲಿಲ್ಲ. ಕೆಲವು ಸೆಕೆಂಡ್ ಸೈಲೆನ್ಸ್ ಇದ್ದು ಆಮೇಲೆ ಕಾಲ್ ಕಟ್ ಆಗುತ್ತೆ. ಅವತ್ ರಾತ್ರಿನೇ ಅವನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗ್ಔಟ್ ಆಗುತ್ತೆ. ಅವನ ಇಮೇಲ್ ಪಾಸ್ವರ್ಡ್ ಚೇಂಜ್ ಆಗಿ ಫೋನ್ ಪೇ, ಗೂಗಲ್ ಪೇ ಲಾಗಿನ್ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಇಷ್ಟೇ ಅಲ್ಲ, ಅವನ ಹೆಸರಲ್ಲಿ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಆಗ್ತಿರ್ತವೆ. ಅವ್ನ ಫ್ರೆಂಡ್ಸ್ ಗೆಲ್ಲ ದುಡ್ಡು ಕಳ್ಸು ಮಗ ಅಂತ ಮೆಸೇಜ್ ಹೋಗ್ತಿರ್ತವೆ. ಅವ್ನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಸೈಬರ್ ಟೀಮ್ ಇನ್ವೆಸ್ಟಿಗೇಟ್ ಮಾಡಿ ಅವನಿಗೆ ಹೇಳಿದ್ದು, ನೀನ್ ಓಪನ್ ಮಾಡಿರೋ ಆ ಲಿಂಕ್ ಬಂದು ಡಾರ್ಕ್ ವೆಬ್ ಜೊತೆ ಕನೆಕ್ಟ್ ಆಗಿತ್ತು ಅಂತ. ಒಂದೇ ಒಂದು ಲಿಂಕ್ ಕ್ಲಿಕ್ ಮಾಡಿದ್ದಕ್ಕೆ ಅವನ್ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ. ಆದ್ರೆ ಈ ಡಾರ್ಕ್ ವೆಬ್ ಅಂದ್ರೆ ಏನು? ಅದು ಗೂಗಲ್ ಗಿಂತ ಬೇರೆನಾ? ಈ ಡಾರ್ಕ್ ವೆಬ್ ಅಲ್ಲಿ ಆಕ್ಚುಲಿ ಏನಾಗುತ್ತೆ? ಜನ ಯಾಕೆ ಅದನ್ನ ಅಷ್ಟು ಡೇಂಜರಸ್ ಅಂತಾರೆ? ನೆಕ್ಸ್ಟ್ ವಿಡಿಯೋದಲ್ಲಿ ಡಾರ್ಕ್ ವೆಬ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾರ್ಟ್ 2 ಬೇಕಂದ್ರೆ ಈಗಲೇ ಫಾಲೋ ಮಾಡ್ಕೊಂಡು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.